ಎಲ್ಲರಿಗೂ ಕೂಡ ನಮ್ಮ ಭಾರತದ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬಹಳ ಖುಷಿ ಇದೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ, ಏಕೆಂದರೆ ಅಂದಿನ ತ್ಯಾಗ ಬಲಿದಾನವನ್ನು ನಾವು ನೆನೆಸಬೇಕಾಗಿದೆ. ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದನ್ನು ನಾವು ಕೂಡ ಯಾವ ರೀತಿಯಲ್ಲಿ ಬಳಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಹೆಣ್ಮಕ್ಳಲ್ಲೂ ಕೂಡ ಇರಬೇಕಾಗತ್ತೆ. ಎಲ್ಲರಿಗೂ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯ ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಕೂಡ. ಆಲ್ರೆಡಿ ನಮಗೇನು ಸಿಕ್ಕಿಲ್ಲ ಸ್ವಾತಂತ್ರ್ಯ ಅಂತ ಹೇಳೋದು ಸುಳ್ಳು. ಸಚಿವ ಸಂಪುಟದಲ್ಲಿ ಹೆಣ್ಮಕ್ಳನ್ನ ಗುರುತಿಸಿದ್ದಾರೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಫಸ್ಟು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ರು. ಈಗ ಸ್ವಲ್ಪ ಗೊಂದಲ ಇರೋದ್ರಿಂದ ಒಂದು ಸ್ವಲ್ಪ ಹೊಸಬರಿಗೆ ಕೊಡಬೇಕಾ ಇಲ್ಲ ಅಳುಬರಿಗೆ ಕೊಡಬೇಕಾ ಅನ್ನೋ ಒಂದು ಗೊಂದಲ ಇರೋದ್ರಿಂದ ಮಾತ್ರ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ಲ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋವಂಥದ್ದು. ಮಹಿಳೆಯರಿಗೆ ಎಲ್ಲ ರೀತಿಯಿಂದನೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಅದನ್ನೇ ಹೇಳಿದ್ನಲ್ಲ, ಸಿದ್ದರಾಮಯ್ಯ ಅವರ ಒಂದು ಸಂಪುಟ ಇದ್ದಾಗ ಅವರು ಹೇಗೆ ಮಾಡಿದರು, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರು. ಇವಾಗ ಸ್ವಲ್ಪ ಗೊಂದಲ ಇರೋದ್ರಿಂದ ಮಾತ್ರ ಅಷ್ಟೇ ಆಗುತ್ತೆ. ಖಂಡಿತ ಆದ್ಯತೆ ಕೊಟ್ಟೇ ಕೊಡ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದ. ಆದರೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ಬಂದಿರೋದು ತುಂಬ ಹೆಮ್ಮೆ. ಆದರೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ನಮಗೆ ಎಲ್ಲೇ ಹೋದರೂ ನಮಗೆ ಬೆಲೆ ಕೊಡ್ತಾರೆ. ನಮ್ಗೆ ಸ್ವಾತಂತ್ರ್ಯ ಇರೋದ್ರಿಂದ ಎಲ್ಲೋದ್ರೂ ನಾವು ಹೇಗೆ ಬೇಕು ಮಾತಾಡ್ಬೋದು. ಒಳ್ಳೆ ರೀತಿಯಲ್ಲಿ ಇದನ್ನು ಬಳಸ್ಕೊಳ್ಬೇಕು. ಇಂಥ ಸ್ವಾತಂತ್ರ್ಯ ಸಿಗೋದು ಭಾಳ ಒಂದು ಅದೃಷ್ಟವಾದ ದಿನ ಇದು. ನಮಗೆ ಒಂದು ವರ್ಷ ಬರಬೇಕು ಅಂದರೆ, ಆದರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಇದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಸಂತೋಷ ಆಗುತ್ತೆ. ಇದು ನಾನು ಹೇಳೋದು ತುಂಬ ಇಷ್ಟ ಆಗುತ್ತೆ ಮೇಡಮ್. Independence Day, first of all, for every India peoples. Okay. ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕಿದೆ. 80 ವರ್ಷ ಆಯ್ತು ಸ್ವತಂತ್ರ ಬಂದು. ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕಿದೆಯಾ? Yes, of course. ಇಲ್ಲಿ after in our Karnataka government, Swatantra for women's is there, for children's is there. So happy Independence Day. Jai Hind.